ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಫೇಸ್ಬುಕ್ದಿಂದ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ನೀವು ಕೂಡ ಫೇಸ್ಬುಕ್ ಪೇಜ್ ಮುಖಾಂತರ ಈಸಿಯಾಗಿ ಅರ್ನ್ ಮಾಡ್ಕೊಳ್ಬೋದು, ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು. ಹಾಗಾದರೆ ಫೇಸ್ಬುಕ್ ಹೊಸ ಅಪ್ಡೇಟ್ ಏನು ಕೊಟ್ಟಿದೆ ಅಂದರೆ, ಫೇಸ್ಬುಕ್ ಒಂದು ಆ ಮಾನಿಟೈಸೇಷನ್ ಅಪ್ಲೈ ಆಗಬೇಕು ಅಂದರೆ ನಿಮಗೆ ಒಂದು ಚಾಲೆಂಜ್ ಕೊಟ್ಟಿರ್ತಾರೆ. ನೀವು ಫೇಸ್ಬುಕ್ ಪ್ರೊಫೈಲ್ ಮುಖಾಂತರ ಒಂದು ಪೇಜನ್ನು ಕ್ರಿಯೇಟ್ ಮಾಡಿರ್ತಾರೆ. ಆ ಪೇಜ್ ಕ್ರಿಯೇಟ್ ಆದಮೇಲೆ ಒಂದು ಲೈನಲ್ಲಿ ಕೊಟ್ಟಿರ್ತಾರೆ, ಜಾಯಿನ್ ಚಾಲೆಂಜ್ ಅಂತ ಕೊಟ್ಟಿರ್ತಾರೆ. ಆ ಜಾಯಿನ್ ಚಾಲೆಂಜ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಈಸಿಯಾಗಿ ಆ ಜಾಯಿನ್ ಚಾಲೆಂಜ್ ಯಾವಾಗ ನೀವು ಯಾವ ದಿನ ಯಾವ ಟೈಮ್ಗೆ ನೀವು ಕ್ಲಿಕ್ ಮಾಡಿರ್ತೀರ, ಆ ಕ್ಲಿಕ್ ಮಾಡಿದ ದಿನದಿಂದ 28 ದಿನ 28 ಡೇಸ್ ಒಳಗಡೆ ನಿಮ್ಮ ಒಂದು ವ್ಯೂಸ್ 3 ಲಾಕ್ ಅಂದರೆ 3 ಲಕ್ಷ ವ್ಯೂಸ್ ಆಗುತ್ತೆ ನೋಡಿ. ಆವಾಗ ಫೇಸ್ಬುಕ್ದವರು ನಿಮಗೆ ಮಾನಿಟೈಸೇಷನ್ ಅಪ್ಲೈ ನಿಮಗೆ ಕೊಡ್ತಾರೆ. ಮಾನಿಟೈಸೇಷನ್ ಆಗಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಹಾಗಾದರೆ 28 ದಿನದೊಳಗಡೆ ನೀವು 3 ಲಕ್ಷ ವ್ಯೂಸ್ಗಳನ್ನು ನೀವು ಮಾಡ್ಕೊಳ್ಬೇಕು ನಿಮ್ಮ ವಿಡಿಯೋಸ್ ಮುಖಾಂತರ. ಆಗ ಮಾತ್ರ ನಿಮಗೆ ಫೇಸ್ಬುಕ್ ಮಾನಿಟೈಸೇಷನ್ ಅಪ್ಲೈ ಮಾಡಲಿಕ್ಕೆ ಕೊಡ್ತಾರೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಫೇಸ್ಬುಕ್ ಮಾನಿಟೈಸೇಷನ್ ಆಗೋದಿಲ್ಲ. ಇದು ಫೇಸ್ಬುಕ್ ಕೊಟ್ಟಂಥ ಹೊಸ ಅಪ್ಡೇಟ್, ಹೊಸ ನಿಯಮ. ಓನ್ಲಿ 28 ಡೇಸ್ ಒಳಗಡೆ ಜಾಯಿನ್ ಚಾಲೆಂಜ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನೀವು ವಿಡಿಯೋಸ್ಗಳನ್ನು ಹಾಕಬೇಕು. ಆದರೆ ಹಿಂದಿನ ದಿನ ನೀವು ಎಷ್ಟೇ ವ್ಯೂಸ್ಗಳನ್ನು ತಂದರೂ ಕೂಡ ನಿಮ್ಮ ಒಂದು ಫೇಸ್ಬುಕ್ ಮಾನಿಟೈಸೇಷನ್ ಆಗೋದಿಲ್ಲ. ಅದನ್ನು ಜಾಯಿನ್ ಚಾಲೆಂಜ್ ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಿರ್ತೀರ, ಆ ಸ್ಟಾರ್ಟ್ ಮಾಡಿದ ದಿನದಿಂದ 28 ದಿನದೊಳಗಡೆ 3 ಲಕ್ಷ ವ್ಯೂಸ್ ಆದರೆ ಸಾಕು, ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ಪೇಜ್ ಆಟೋಮೆಟಿಕ್ ಮಾನಿಟೈಸೇಷನ್ಗೆ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೋಗಿ. ಥ್ಯಾಂಕ್ ಯು.